ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಅರಣ್ಯ ಪ್ರದೇಶಕ್ಕೆ ಹೋದ ವೃದ್ಧ ಅನುಮಾನಾಸ್ಪದ ನಾಪತ್ತೆ. ಕಳೆ ಕೀಳುವ ಕೃಷಿ ಉಪಕರಣವಾದ ವರಾರಿಗೆ ಕಡ್ಡಿ ತರಲು ಅರಣ್ಯ ಪ್ರದೇಶಕ್ಕೆ ತೆರಳಿದ್ದ 70 ವರ್ಷದ ವೃದ್ಧರೊಬ್ಬರು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಕೆ. ಮುತುಕದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆ. ಮುತುಕದಹಳ್ಳಿ ಗ್ರಾಮದ ನಿವಾಸಿ 70 ವರ್ಷದ ಮುನಿಕೃಷ್ಣಪ್ಪ ನಾಪತ್ತೆಯಾದ ದುರ್ದೈವಿ. ಇವರು ಸೋಮವಾರ ಸಂಜೆ ಸುಮಾರು 5:30 ವೇಳೆಗೆ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶಕ್ಕೆ ವರಾರಿಗೆ ಕಡ್ಡಿ ತರಲು ತೆರಳಿದ್ದರು. ಸಾಮಾನ್ಯವಾಗಿ ಕಾಡಿಗೆ ತೆರಳಿ ಕೆಲವೇ ಗಂಟೆಗಳು ಮನೆಗೆ ಮರಳುತ್ತಿದ್ದ ಅವರು ಅಂದು ರಾತ್ರಿ ತಡವಾದರೂ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಕುಟುಂಬದವರು ಆತಂಕಗೊಂಡಿದ್ದಾರೆ. ಮೊದಲಿಗೆ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ತಮ್ಮದೇ ರೀತಿಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ತಡರಾತ್ರಿವರೆಗೂ ಹುಡುಕಾಟ ನಡೆಸಿದರು. ಬಳಿಕ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಅರಣ್ಯದ ವಿವಿಧ ಭಾಗಗಳಲ್ಲಿ ವ್ಯಾಪಕವಾಗಿ ಶೋಧ ಕಾರ್ಯ ನಡೆಸಿದರೂ ಮುನಿಕೃಷ್ಣಪ್ಪ ಅವರ ಬಗ್ಗೆ ಯಾವುದೂ ಸುಳಿವು ದೊರೆತಿಲ್ಲ. ರಾತ್ರಿ ಹಾಗೂ ಇಡೀ ದಿನ ಹುಡುಕಿದರೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಎಂದು ಸಂಬಂಧಿಕ ನಾಗೇಶ್ ತಿಳಿಸಿದ್ದಾರೆ. ಮುನಿಕೃಷ್ಣಪ್ಪ ಅವರು ತೆರಳಿದ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಓಡಾಟ ಹೆಚ್ಚಿರುವುದರಿಂದ ಕುಟುಂಬದವರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಎಲ್ಲೆಲ್ಲಿ ಹುಡುಕಿದರೂ ಯಾವುದೇ ಕುರುಹು ಸಿಗದಿರುವುದು ಗ್ರಾಮಸ್ಥರಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವೃದ್ಧರು ಶೀಘ್ರವಾಗಿ ಸುರಕ್ಷಿತವಾಗಿ ಪತ್ತೆಯಾಗಲಿ ಎಂದು ಗ್ರಾಮಸ್ಥರು ಆಶಿಸುತ್ತಿದ್ದು, ಹಲವರು ಸ್ವಯಂ ಪ್ರೇರಿತವಾಗಿ ಹುಡುಕಾಟದಲ್ಲಿ ಸಹ ಭಾಗವಹಿಸಿದ್ದಾರೆ. ಇನ್ನು ಮುನಿಕೃಷ್ಣಪ್ಪ ಅವರಿಗೆ ಮಕ್ಕಳಿಲ್ಲ, ಪತ್ನಿಯೊಂದಿಗೆ ಮಾತ್ರ ವಾಸವಾಗಿದ್ದ ಇವರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಕಳೆ ಕೀಳುವ ಕೆಲಸಕ್ಕೆ ಬಳಸುವ ವರಾರಿ ಉಪಕರಣಕ್ಕೆ ಕಡ್ಡಿ ತರಲು ಕಾಡಿಗೆ ತೆರಳಿದ ಅವರು ಹೇಗೆ ನಾಪತ್ತೆಯಾಗಿರೋದು ಕುಟುಂಬದ ದೊಡ್ಡ ಆಘಾತ ತಂದಿದೆ. ಗಂಡ ಮನೆಗೆ ಮರಳುವ ನಿರೀಕ್ಷೆಯಲ್ಲಿರುವ ಪತ್ನಿ ಈಗ ಬರುತ್ತೇರೆ, ಇನ್ನೇನು ಬರುತ್ತದೆ ಎಂಬ ಭರವಸೆಯೊಂದಿಗೆ ಮನೆಯ ಬಾಗಿಲು ಬಳಿ ಕಣ್ಣೀರಿಡುತ್ತಾ ಕಾದು ಕುಳಿತಿರುವ ದೃಶ್ಯ ಗ್ರಾಮಸ್ಥರ ಮನಕಲ್ಕುವಂತಿದೆ. ಕುಟುಂಬಸ್ಥರ ದುಃಖ ಕಂಡು ಗ್ರಾಮಸ್ಥರು ಸಾಂತ್ವನ ಹೇಳುತ್ತಿದ್ದಾರೆ. ಇನ್ನು ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ನನ್ನ ಹೆಸರು ನಾಗೇಶ್ ಅಂತ, ಶಿಡ್ಲಘಟ್ಟ ತಾಲೂಕು ಕೆ. ಮುತುಕದಹಳ್ಳಿ ಗ್ರಾಮ. ನಮ್ಮ ತಾತ ಅವರು ಸೋಮವಾರ ಸಾಯಂಕಾಲ ಮನೆ ಹತ್ರದಿಂದ ಫಾರೆಸ್ಟ್ ಕಡೆ ಯಾವುದೋ ಏನೋ ವರಾರಿಗೆ ಕಡ್ಡಿ ಬೇಕಂತ ಹೊಡ್ಕೊಂಬರಕ್ಕೆ ಹೋಗಿ ಎಷ್ಟೊತ್ತಾದರೂ ಬಂದೇ ಇಲ್ಲ. ನಾನು ಕೆಲಸದಿಂದ ಬರೋದು 8:30 ಆಗೋಯಿತು. ನನಗೂ ವಿಷಯನೂ ಗೊತ್ತಿರಲಿಲ್ಲ. ಮನೆಯಲ್ಲೆಲ್ಲ ನಮ್ಮ ಸಂಬಂಧಿಕರೆಲ್ಲ ಹೋಗಿ ಹುಡುಕಿದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಬಂದ ಮೇಲೆ ವಿಷಯ ಗೊತ್ತಾಗಿ ಊರಿನ ಗ್ರಾಮಸ್ಥರಿಗೆ ಸ್ವಲ್ಪ ಜನನ ಕರ್ಕೊಂಡೋಗಿ ಫಾರೆಸ್ಟೆಲ್ಲ ಹುಡುಕಿದ್ದೀವಿ. 11-12 ಗಂಟೆ ರಾತ್ರಿವರೆಗೂ ಹುಡುಕಿದ್ರು ಕೂಡ ನಮ್ಗೆ ಕತ್ಲಾಗ ಏನು ಸರಿಗೆ ಟಾರ್ಚಿಗ್ಲಾಗ ಗೊತ್ತಾಗಿಲ್ಲ. ರಾತ್ರಿಯೇ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಊರಿನ ಗ್ರಾಮಸ್ಥರು ಇಲ್ಲ ಎಲ್ಲ ಬರ್ತಾನ ಬಿಡು ಅನ್ಕೊಂಡು ಇದ್ದೋದ್ರು. ಬೆಳಗ್ಗೆ ಎಲ್ಲ ಹುಡುಕಿದಿರಿ, ಮಧ್ಯಾಹ್ನವರೆಗೂ ಹುಡುಕಿ ಸಿಕ್ಕಿಲ್ಲ. ಫಾರೆಸ್ಟೆಲ್ಲ ಹುಡುಕಿದಿರಿ, ಒಂದು 40-50 ಜನ ಹುಡುಕಿದಿರಿ, ಸಿಕ್ಕಿಲ್ಲ. ಮತ್ತು ಹೋಗಿ ಪೊಲೀಸ್ ಸ್ಟೇಷನ್, ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಇದುವರೆಗೂ ಹುಡುಕ್ತಾನೇ ಇದ್ದೀವಿ. ಫಾರೆಸ್ಟಲ್ಲಿ ಎಷ್ಟೇ ಹುಡುಕಿದ್ರೂ ಸಿಗ್ತಾನೇ ಇಲ್ಲ. ಅವ್ರ ಮನೆಯಲ್ಲಿ ಮಕ್ಕಳು ಯಾರೂ ಇಲ್ಲ ಅವರಿಗೆ. ಪಾಪ ಗಂಡ ಹೆಂಡತಿ ಇಬ್ಬರೇ ಇರೋದು. ಅವ್ರ ಅಣ್ಣನ ಅಳಿನ ಜೊತೆಗ ಹೋಗಿ ಕಡ್ಡಿ ಹೊಡ್ಕೊಂಬತ್ತೀನಿ ಅಂತ ಹೋಗವನೆ. ಅದನ್ನು ಇಲ್ಲೇ ಅರ್ಧಾರಿನಾಗ ಇದ್ದವನೇ ಇದನ್ನು ಮೇಲಕ್ಕೆ ಹೋಗವನೆ. ಮೇಲಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅದನ್ನ ಹಳ್ಳಿನೂ ಕಡ್ಡಿ ಎತ್ಕೊಂಬಂದ್ಬಿಟ್ಟವನೇ. ಇದನ್ನು ಬಂದಿಲ್ಲ. ಎಷ್ಟು ಹುಡುಕಿದ್ರು ಆಮೇಲೆ ಬರ್ತಾನೆ ನನಗಂದು ಎಷ್ಟು ಹುಡುಕಿದ್ರು ಎಲ್ಲಿ ಸಿಕ್ಕೇ ಇಲ್ಲ. ದಯವಿಟ್ಟು ಇದಕ್ಕೆ ನಮ್ಮ ತಾತನ ಎಲ್ಲಿದ್ದವ್ರಿಗೆ ಸ್ವಲ್ಪ
ಕೊಡಬೇಕಂತ ಕೇಳ್ಕೊಂತೀವಿ ನಾವು. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7624939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು.